ಹಾಯ್ ಗೈಸ್, ದ ರೆಕ್ಟಿಫೈರ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಶ್ರೇಯಸ್. ನಾವು ಇವತ್ತು ಲೈಟ್ ಎಮಿಟಿಂಗ್ ಡಯೋಡ್ ಅಂದರೆ ಎಲ್ಇಡಿಗಳ ಬಗ್ಗೆ ಕಲಿಯಲಿದ್ದೇವೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಇಡಿ ಲೈಟ್ ಎಮಿಟಿಂಗ್ ಡಯೋಡ್. ಸೊ ಇದು ಡಯೋಡ್ನ ಸಿಂಬಲ್. ಇದು ಆ್ಯನೋಡ್, ಇದು ಕ್ಯಾಥೋಡ್. ನಾವು ಲಾಸ್ಟ್ ವಿಡಿಯೋಗಳಲ್ಲಿ ಇದನ್ನು ನೋಡಿದ್ದೇವೆ. ಸೊ ಎಲ್ಇಡಿ ಕೂಡ ಡಯೋಡ್, ಬಟ್ ಇದು ಲೈಟ್ ಅನ್ನು ಎಮಿಟ್ ಮಾಡ್ತದೆ. ಸೊ ಅದಕ್ಕೆ ಈ ಸಿಂಬಲ್ ಒಟ್ಟಿಗೆ ನಾವು ಲೈಟ್ ಅನ್ನು ಕೂಡ ತೋರಿಸಬೇಕು. ಸೊ ಈಗ ಇದು ಕಂಪ್ಲೀಟ್ ಆಯಿತು. ಇದು ಎಲ್ಇಡಿಯ ಸಿಂಬಲ್, ಲೈಟ್ ಎಮಿಟಿಂಗ್ ಡಯೋಡ್. ಸೊ ಇದು ಆ್ಯನೋಡ್, ಇದು ಕ್ಯಾಥೋಡ್. ಸೊ ಕನ್ವೆನ್ಷನ್ ಡಯೋಡ್ನ ಹಾಗೆ. ಎಲ್ಇಡಿಯಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡ್ ಅನ್ನು ಹೇಗೆ ಐಡೆಂಟಿಫೈ ಮಾಡುವುದು ಎಂದು ನೋಡೋಣ. ಈಗ ನೀವು ಇಲ್ಲಿ ಎರಡು ಎಲ್ಇಡಿಗಳನ್ನು ನೋಡಬಹುದು. ಈಗ ಫಸ್ಟ್ ಈ ರೆಡ್ ಎಲ್ಇಡಿಯನ್ನೇ ನೋಡಿ. ಸೊ ಇದರಲ್ಲಿ ಈ ಲೆಗ್ಗಿಗಿಂತ ಉದ್ದ ಉಂಟು. ಸೊ ಯಾವ ಲೆಗ್ ಜಾಸ್ತಿ ಉದ್ದ ಉಂಟು ಆ ಲೆಗ್ ಆ್ಯನೋಡ್, ಇನ್ನೊಂದು ಲೆಗ್ ಕ್ಯಾಥೋಡ್. ಸೊ ಇದರಲ್ಲಿ ಸಹ ನೋಡ್ಬೋದು, ಈ ಲೆಗ್ ಆ್ಯನೋಡ್, ಈ ಲೆಗ್ ಕ್ಯಾಥೋಡ್. ಅದೇ ಈ ರೀತಿ ಲೆಗ್ ಕಟ್ ಆಗಿದ್ರೆ ಆಗ ನಾವು ಈ ಎಲ್ಇಡಿಯ ಇನ್ಸೈಡ್ ಪಾರ್ಟ್ ಅನ್ನು ನೋಡುವ. ಸೊ ಇಲ್ಲಿ ನೀವೀಗ ನೋಟಿಸ್ ಮಾಡ್ಬೋದು, ಇಲ್ಲಿ ಎರಡು ಪಾರ್ಟ್ ಕಾಣ್ತುಂಟು. ಕೆಳಗೆ ಸಣ್ಣದು ಮತ್ತೆ ಮೇಲ್ಗಡೆ ದೊಡ್ಡದು ಪಾರ್ಟ್. ಸೊ ಸಣ್ಣ ಪಾರ್ಟ್ ಆ್ಯನೋಡ್, ದೊಡ್ಡ ಪಾರ್ಟ್ ಕ್ಯಾಥೋಡ್. ಮಲ್ಟಿಮೀಟರ್ ಮೂಲಕ ಕೂಡ ಚೆಕ್ ಮಾಡ್ಬೋದು. ರೆಡ್ ಪ್ರೋಬ್ ಅನ್ನು ಆ್ಯನೋಡಿಗೆ, ಬ್ಲ್ಯಾಕ್ ಪ್ರೋಬ್ ಅನ್ನು ಕ್ಯಾಥೋಡಿಗೆ ಇಟ್ಟರೆ ಎಲ್ಇಡಿ ಗ್ಲೋ ಆಗ್ತದೆ. ಮಲ್ಟಿಮೀಟರ್ ಅನ್ನು ಡಯೋಡ್ ಅಲ್ಲಿ ಇಟ್ಟಿದ್ದೇನೆ. ಅದೇ ಕ್ಯಾಥೋಡಿಗೆ ರೆಡ್ ಪ್ರೋಬ್, ಆ್ಯನೋಡಿಗೆ ಬ್ಲ್ಯಾಕ್ ಪ್ರೋಬ್ ಇಟ್ಟರೆ ಎಲ್ಇಡಿ ಗ್ಲೋ ಆಗಲ್ಲ. ಇದು ಎಲ್ಇಡಿಯ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನೀವು ನೋಡ್ಬೋದು, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದು ಡಯೋಡ್ ಹಾಗೆ ಕಾಣ್ತುಂಟು. ಸೊ ಇದು ವೋಲ್ಟೇಜ್ ಆಕ್ಸಿಸ್, ಇದು ಕರೆಂಟ್ ಆಕ್ಸಿಸ್. ಸೊ ಈಗ ಎಲ್ಇಡಿಯಲ್ಲಿ ಆಕ್ಚುಲಿ ಇಲ್ಲಿ ನೋಡ್ಬೋದು, ನಾವು ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತಾ ಹೋದಾಗೆ ಕರೆಂಟ್ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗ್ತಾ ಉಂಟು. ಬಟ್ ನಾರ್ಮಲಿ ಎಲ್ಇಡಿಗೆ ರೇಟಿಂಗ್ ಇರ್ತದೆ, ಅದು ಎಷ್ಟು ಕರೆಂಟನ್ನು ಪಾಸ್ ಮಾಡ್ಬೋದು ಅಂತ. ಸೊ ಅದಕ್ಕೆ ಅದು ನಾವೊಂದಿಲ್ಲಿ ಕರೆಂಟ್ ಇದರ ಲಿಮಿಟ್ ಎಷ್ಟು ಅಂತ ಹಾಕುವ. ಸೊ ನನ್ನ ಬಳಿ ಇರುವ ಈ ಎಲ್ಇಡಿಗೆ ಅದರ ಕರೆಂಟ್ ಲಿಮಿಟ್ 20 ಮಿಲಿ ಆಂಪ್ಸ್. ಸೊ ಇದು ಐ ಮ್ಯಾಕ್ಸ್. ಸೊ ಇಷ್ಟು ಮ್ಯಾಕ್ಸಿಮಮ್ ಕರೆಂಟ್ ಅನ್ನು ಮಾತ್ರ ಎಲ್ಇಡಿ ಪಾಸ್ ಮಾಡ್ಬೋದು. ಹಾಗೆ ನಾವು ಇಲ್ಲಿ ಎಲ್ಇಡಿಯ ಅಕ್ರಾಸ್ ಈ ವೋಲ್ಟೇಜ್ ಅನ್ನು ಅಪ್ಲೈ ಮಾಡ್ಬೋದು. ಆಗ ಎಲ್ಇಡಿ ಸೇಫ್ ಇರ್ತದೆ. ಇದಕ್ಕಿಂತ ಜಾಸ್ತಿ ವೋಲ್ಟೇಜ್ ಅನ್ನು ಅಪ್ಲೈ ಮಾಡಿದರೆ ಕರೆಂಟ್ ರೇಟಿಂಗಿಂತ ಜಾಸ್ತಿ ಹೋಗಿ ಎಲ್ಇಡಿ ಸುಟ್ಟೋಗ್ತದೆ. ಸೊ ಅದಕ್ಕೆ ನಾವು ಯಾವಾಗಲೂ ಆಪರೇಟಿಂಗ್ ರೀಜನ್ ಐ ಮ್ಯಾಕ್ಸ್ಗಿಂತ ಕಮ್ಮಿ ಇರಬೇಕು. ಅದೇ ನಾವು ಇಲ್ಲಿ ಬಂದರೆ ಇಲ್ಲಿ ವೋಲ್ಟೇಜ್ ಆ್ಯಕ್ಚುಲಿ ಕಮ್ಮಿ ಉಂಟು, ಬಟ್ ಈ ರೀಜನಲ್ಲಿ ಕರೆಂಟ್ 0 ಉಂಟು. ಅಂದರೆ ಎಲ್ಇಡಿ ಆಫ್ ಇರ್ತದೆ. ಸೊ ಎಲ್ಇಡಿ ಗ್ಲೋ ಆಗಲ್ಲ, ಹಾಗೆ ನಮಗೆ ಯಾವುದೇ ಲೈಟ್ ಕಾಣೋದಿಲ್ಲ. ಈ ಪಾಯಿಂಟ್ ಆದಮೇಲೆ ಕರೆಂಟ್ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ನಾವು ಎಲ್ಇಡಿ ಗ್ಲೋ ಆಗೋದನ್ನು ನೋಡ್ಬೋದು. ಆದ್ದರಿಂದ ನಮಗೆ ಎಲ್ಇಡಿಯನ್ನು ವರ್ಕ್ ಮಾಡಲಿಕ್ಕೆ ಇಷ್ಟು ಮಾತ್ರ ವೋಲ್ಟೇಜ್ ರೇಂಜ್ ಇರೋದು. ಸೊ ನಾವು ಎಲ್ಇಡಿಯನ್ನು ಈ ವೋಲ್ಟೇಜ್ ರೇಂಜಲ್ಲಿ ಮಾತ್ರ ವರ್ಕ್ ಮಾಡಬೇಕು. ಆಗ ಮಾತ್ರ ನಮಗೆ ಎಲ್ಇಡಿ ಪ್ರಾಪರ್ ಆಗಿ ವರ್ಕ್ ಆಗ್ತದೆ. ನಾನು ತೋರಿಸಿದ ರೆಡ್ ಎಲ್ಇಡಿಗೆ ಡೇಟಾ ಶೀಟಲ್ಲಿ ರೇಟಿಂಗ್ ಪ್ರಕಾರ ಅದರ ಆಪರೇಟಿಂಗ್ ವೋಲ್ಟೇಜ್ 1.7 ಇಂದ 2 ವೋಲ್ಟ್ ತನಕ. ಸೊ ನಾನು ಆ ರೆಡ್ ಎಲ್ಇಡಿಯನ್ನು 1.7 ಇಂದ 2 ವೋಲ್ಟ್ ತನಕ ದ ವೋಲ್ಟೇಜ್ ರೇಂಜಲ್ಲಿ ಆಪರೇಟ್ ಮಾಡಿದರೆ ಮಾತ್ರ ಎಲ್ಇಡಿ ಸೇಫ್ ಆಗಿ ಗ್ಲೋ ಆಗ್ತದೆ. ನಾನು 2 ವೋಲ್ಟ್ಗಿಂತ ಜಾಸ್ತಿ ಅಪ್ಲೈ ಮಾಡಿದರೆ ಎಲ್ಇಡಿ ಬರ್ನ್ ಆಗೋ ಚಾನ್ಸಸ್ ಉಂಟು. ನೀವಿಲ್ಲಿ ನೋಡ್ಬೋದು, ಡಿಫ್ರೆಂಟ್ ಕಲರ್ನ ಎಲ್ಇಡಿಗಳಿಗೆ ಡಿಫ್ರೆಂಟ್ ಫಾರ್ವರ್ಡ್ ವೋಲ್ಟೇಜ್ ಇರ್ತದೆ.
ಸೊ ರೆಡ್ ಯೆಲ್ಲೋ ಇದಕ್ಕೆ ನಿಯರ್ಲಿ 1.8 ವೋಲ್ಟ್ಸ್, ಬ್ಲೂ ಗ್ರೀನ್ ವೈಟ್ ಈ ಕಲರ್ಗಳಿಗೆ ನಿಯರ್ಲಿ 3.3 ವೋಲ್ಟ್ಸ್ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ ಇರ್ತದೆ. ಆದ್ದರಿಂದ ಈಗ ನಾವು ಈ ಸರ್ಕ್ಯೂಟ್ ಕನ್ಸ್ಟ್ರಕ್ಟ್ ಮಾಡಿದರೆ ಇಲ್ಲಿ LED ಉಂಟು, LED ಅಕ್ರಾಸ್ ಒಂದು ವೋಲ್ಟೇಜ್ ಸೋರ್ಸನ್ನು ಅಪ್ಲೈ ಮಾಡಿದರೆ, ಸೊ ಪಾಸಿಟಿವ್ ಆ್ಯನೋಡ್ಗೆ ಮತ್ತು ನೆಗೆಟಿವ್ ಕ್ಯಾಥೋಡ್ಗೆ ಕನೆಕ್ಟ್ ಮಾಡಿದರೆ ನಾವು ಆಗ ನೋಡಿದಾಗೆ ಈಗ ರೆಡ್ LED ಎಕ್ಸಾಂಪಲ್ ತಗೊಂಡ್ರೆ ಇದರ ವೋಲ್ಟೇಜ್ ಸೇ 2 ವೋಲ್ಟ್ಸ್ ಇಟ್ಟರೆ ಇದು ಮ್ಯಾಕ್ಸಿಮಮ್ ಬ್ರೈಟ್ನೆಸ್ ಅನ್ನು ಕೊಡ್ತದೆ ಮತ್ತು LED ಆಪರೇಟ್ ಆಗ್ತದೆ. ಆದರೆ ನಾವು ಜಸ್ಟ್ LED ಗ್ಲೋ ಮಾಡಲಿಕ್ಕೆ ಅಂತ 2 ವೋಲ್ಟ್ ಸಪ್ರೇಟ್ ಆಗಿ ಸೋರ್ಸ್ ಮಾಡಲಿಕ್ಕೆ ಆಗುವುದಿಲ್ಲ. ಅದರ ಬದಲು ನಾವು ನಮ್ಮ ಹತ್ರ ಪ್ರಾಕ್ಟಿಕಲ್ ಆಗಿ ಇರುವ ಸೇ 5 ವೋಲ್ಟ್, 6 ವೋಲ್ಟ್, 9 ವೋಲ್ಟ್, 12 ವೋಲ್ಟ್ ಸೋರ್ಸ್ಗಳಿಂದ LEDಯನ್ನು ಆನ್ ಮಾಡಬೇಕಾಗ್ತದೆ. ಆ ಕೇಸಸ್ಗಳಲ್ಲಿ ನಾವು ಡೈರೆಕ್ಟಾಗಿ LEDಯನ್ನು ಕನೆಕ್ಟ್ ಮಾಡಿದರೆ ಈ ಗ್ರಾಫ್ ಇಲ್ಲಿ ನೋಡ್ಬೋದು, 2 ವೋಲ್ಟಿಂದ ಜಾಸ್ತಿ ಕನೆಕ್ಟ್ ಮಾಡಿದರೆ ಕರೆಂಟ್ ರೇಟಿಂಗಿಂತ ಎಷ್ಟೋ ಜಾಸ್ತಿ ಹೋಗ್ತದೆ. ಸೊ ನಾವು ಆ ಕರೆಂಟನ್ನು ಲಿಮಿಟ್ ಮಾಡಬೇಕು, ಇಲ್ಲಾಂದರೆ LED ಸುಟ್ಟು ಹೋಗ್ತದೆ. ಅದಕ್ಕೋಸ್ಕರ ನಾವು LED ಒಟ್ಟಿಗೆ ಸೀರೀಸಲ್ಲಿ ಒಂದು ರೆಸಿಸ್ಟರನ್ನು ಕನೆಕ್ಟ್ ಮಾಡ್ತೇವೆ. ಸೊ ಆ ರೆಸಿಸ್ಟರ್ನ ಕೆಲಸ ಈ LED ಥ್ರೂ ಫ್ಲೋ ಆಗುವ ಕರೆಂಟ್ ಈ Imax ಅನ್ನು ಗಿಂತ ಜಾಸ್ತಿ ಹೋಗಲಿಕ್ಕೆ ಬಿಡಬಾರ್ದು. ಆ ರೀತಿ ನಾವು LEDಯನ್ನು ಸೆಲೆಕ್ಟ್ ಮಾಡಬೇಕು. ಸೊ ನಾವು ಹೇಗೆ LEDಯನ್ನು ಸೆಲೆಕ್ಟ್ ಮಾಡೋದು ಅಂತ ನೋಡುವ. ಹೇಗೆ ರೆಸಿಸ್ಟರನ್ನು ಸೆಲೆಕ್ಟ್ ಮಾಡೋದು ಅಂತ ನೋಡುವ. ಈ ರೀತಿ ನಾವು LEDಯ ಒಟ್ಟಿಗೆ ಸೀರೀಸಲ್ಲಿ ಒಂದು ಕರೆಂಟ್ ಲಿಮಿಟಿಂಗ್ ರೆಸಿಸ್ಟರನ್ನು ಹಾಕಬೇಕು. ಈಗ ಇದು ನನ್ನ ವೋಲ್ಟೇಜ್ ಸೋರ್ಸ್ ಮತ್ತು ಇದರ ವೋಲ್ಟೇಜ್ LEDಯ ಟರ್ನ್ ಆನ್ ವೋಲ್ಟೇಜಿಂತ ಜಾಸ್ತಿ ಇದೆ ಅಂತ ಅಸ್ಯೂಮ್ ಮಾಡುವ. ಅದನ್ನು ನಾನು VS ಅಂತ ಕರಿತೇನೆ, ಸೋರ್ಸ್ ವೋಲ್ಟೇಜ್, ಮತ್ತು ಈ ರೆಸಿಸ್ಟರನ್ನು ನಾನು R ಅಂತ ಕರಿತೇನೆ, ಇದು ನನ್ನ LED. ಅದರ ವೋಲ್ಟೇಜ್ ಡ್ರಾಪನ್ನು ನಾನು ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ VF ಅಂತ ಕರಿತೇನೆ. ಈ LEDಯ ಡ್ರಾಪನ್ನು ಅದನ್ನು ನಾವು ಆ ಕ್ಯಾರೆಕ್ಟರಿಸ್ಟಿಕ್ ಕರ್ವಿಂದ ಅಬ್ಟೈನ್ ಮಾಡ್ಬೋದು. ಸೊ ಈ VF Vmin ಮತ್ತು Vmaxನ ಆವ್ರೇಜ್ ಆಗಿರ್ಬೋದು. ಸೊ ಆ ಕೇಸಲ್ಲಿ ಇದು 1.7 ಪ್ಲಸ್ 2 ರೆಡ್ LEDಗೆ, ಸೊ ಅದರ ಆವ್ರೇಜ್ 1.85 ಬರ್ತದೆ. ಸೊ ನಾವು VF ಅನ್ನು 1.85 ಅಂತ ತಗೊಳ್ಬೋದು. ಸೊ VFಗಿಂತ ಜಾಸ್ತಿ ಇರಬೇಕು, ಇಲ್ಲದ್ರೆ LED ಟರ್ನ್ ಆನ್ ಆಗುವುದಿಲ್ಲ. ಮತ್ತು R ಅನ್ನು ಹೇಗೀಗ ಸೆಲೆಕ್ಟ್ ಮಾಡೋದು ಅಂತ ನೋಡುವ. ಸೊ ಇದಕ್ಕೆ ತುಂಬ ಸಿಂಪಲ್, ನಾವೀಗ ಇಲ್ಲಿ KCL ಹಾಕ್ಬೋದು. KCL ಹಾಕಿದರೆ VS ಈಕ್ವಲ್ ಟು, ಈಗ ಇಲ್ಲಿ ಫ್ಲೋ ಆಗುವ ಕರೆಂಟ್ I ಅಂತಿದ್ರೆ IR ಪ್ಲಸ್ VF. ಸೊ ಈಗ ನಾನು ಇಲ್ಲಿ Rಗೆ ಸಾಲ್ವ್ ಮಾಡಿದರೆ R ಇಸ್ ಈಕ್ವಲ್ ಟು VS ಮೈನಸ್ VF ಬೈ I. ಸೊ ಇಲ್ಲಿ ನಿಮಗೆ VS ನಿಮ್ಮ ಹತ್ರ ಇರುವ ಸೋರ್ಸ್ ವೋಲ್ಟೇಜ್, VF ನಿಮಗೆ ಡೇಟಾ ಶೀಟಿಂದ ಸಿಗ್ತದೆ LEDಯ, Imax ನಿಮಗೆ ಡೇಟಾ ಶೀಟಿಂದ ಸಿಗ್ತದೆ. Imax 20 milliamps ರೆಡ್ LEDಗೆ. ಸೊ ಈ 20 milliamps ಅಲ್ಲಿ ಇದಕ್ಕಿಂತ ಕಮ್ಮಿಯ ಎಷ್ಟು ವ್ಯಾಲ್ಯೂ ಅನ್ನು ಬೇಕಾದ ನೀವು ಸೆಲೆಕ್ಟ್ ಮಾಡ್ಬೋದು ಇಲ್ಲಿಗೆ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಬೇಕಾದ ಸೀರೀಸ್ ರೆಸಿಸ್ಟೆನ್ಸ್ R ಅನ್ನು ಫೈಂಡ್ ಮಾಡ್ಬೋದು. ಈಗ ನಾವು ಪ್ರಾಕ್ಟಿಕಲ್ ಆಗಿ ಕ್ಯಾಲ್ಕುಲೇಷನ್ ಮಾಡುವ. ಸೊ ನಾವೀಗ ನೋಡಿದ ಫಾರ್ಮುಲಾದಲ್ಲಿ R ಇಸ್ ಈಕ್ವಲ್ ಟು VS ಮೈನಸ್ VF ಬೈ I. ಸೊ ನನ್ನ ಸಪ್ಲೈ ವೋಲ್ಟೇಜ್ 5 ವೋಲ್ಟ್ಸ್ ಮೈನಸ್ VF 1.85 ಡಿವೈಡೆಡ್ ಬೈ ನಾನು ಕರೆಂಟ್ 3 milliamps ತಗೊಳ್ತೇನೆ. ಇದು ನನಗೆ ಆನ್ಸರ್ 1050 ಓಮ್ಸ್ ಕೊಟ್ಟಿತ್ತು. ಸೊ 1.05 ಕಿಲೋ ಓಮ್ಸ್. ನಾನು ಇದನ್ನು 1K ಪ್ಲಸ್ 100 ಓಮ್ಸ್ ತಗೊಳ್ತೇನೆ. ಯಾವಾಗಲೂ ನಾವು ರೆಸಿಸ್ಟೆನ್ಸ್ ವ್ಯಾಲ್ಯೂ ನೆಕ್ಸ್ಟ್ ಹೈಯರ್ ವ್ಯಾಲ್ಯೂಗೆ ಹೋಗಬೇಕು, ನಮ್ಮ ಹತ್ರ ಯಾವುದು ಅವೈಲೇಬಲ್ ಉಂಟು ಅದನ್ನು. ಸರಿ, ಈಗ ನಾವು ಆ ಸರ್ಕ್ಯೂಟ್ನಾಗೆ ಕನೆಕ್ಷನ್ ಮಾಡಿದ್ದೇವೆ. ಸೊ ಇದು ನಿಮ್ಮ 1 ಕಿಲೋ ಓಮ್ ರೆಸಿಸ್ಟರ್, 100 ಓಮ್ ರೆಸಿಸ್ಟರ್, ಅದಾದಮೇಲೆ ಇಲ್ಲಿ LED ಕನೆಕ್ಟ್ ಆಗಿದೆ. ಇದು ಸಪ್ಲೈ ಪಾಸಿಟಿವ್, ಇದು ಸಪ್ಲೈ ನೆಗೆಟಿವ್. ಸೊ ಈಗ ನಾನು ಸಪ್ಲೈ ಆನ್ ಮಾಡ್ತೇನೆ. ಸೊ LED ಗ್ಲೋ ಆಗೋದು ನಿಮಗೆ ಕಾಣ್ತಿರ್ಬೋದು. ಈಗ ನಾವು LEDಯ
ಫಾರ್ವರ್ಡ್ ವೋಲ್ಟೇಜನ್ನು ನೋಡುವ. ನಾನು ನಾಬನ್ನು 20 ವೋಲ್ಟ್ಗೆ ಇಟ್ಟಿದ್ದೇನೆ. ಸೊ ಈಗ ನಾನು ಡಯೋಡ್ ಅಕ್ರಾಸ್ನ ವೋಲ್ಟೇಜ್ ನೋಡುವ. ನೀವು ನೋಡ್ಬೋದು 1.85 ಅಂತ ತೋರಿಸ್ತುಂಟು ಡಯೋಡ್ನ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್. ಸೊ ಉಳಿದ ವೋಲ್ಟೇಜ್ ರೆಜಿಸ್ಟರ್ ಅಕ್ರಾಸ್ ಉಂಟು ಅರೌಂಡ್ 3 ವೋಲ್ಟ್ಸ್. ಸೊ ಈಗ ನಾವು ಕರೆಂಟ್ ಎಷ್ಟು ಉಂಟನ್ನು ಮೆಷರ್ ಮಾಡುವ. ಕರೆಂಟ್ ಮೆಷರ್ ಮಾಡಲಿಕ್ಕೆ ನಾನು ಸರ್ಕ್ಯೂಟನ್ನು ಓಪನ್ ಮಾಡಬೇಕಾಗ್ತದೆ. ಕರೆಂಟಿಗೆ ನಾನು ಮೀಟರನ್ನು 20 ಮಿಲಿಯಲ್ಲಿ ಇಟ್ಟಿದ್ದೇನೆ. ಸರ್ಕ್ಯೂಟ್ ಓಪನ್ ಮಾಡಿದೆ. ಸೊ ಆ ಮೀಟರನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದೆ. ಸೊ ಈಗ ನಾವು ಅಲ್ಲಿ ಕರೆಂಟ್ ನೋಡ್ಬೋದು 3 ಮಿಲಿ ಆಂಪ್ಸ್ ಅಂತ ತೋರಿಸ್ತುಂಟು. ನಿಮಗೆ ಜಾಸ್ತಿ ಇಂಟೆನ್ಸಿಟಿ ಬೇಕಾದರೆ ನಾವು 17 ಮಿಲಿ ಆಂಪ್ಸ್ ತಗೊಳ್ಬೋದು. ಸೊ 17 ಮಿಲಿ ಆಂಪ್ಸಿಗೆ ಕ್ಯಾಲ್ಕುಲೇಟ್ ಮಾಡಿದರೆ 185 ಓಮ್ ಬಂತು. ನೆಕ್ಸ್ಟ್ ಹೈಯರ್ ವ್ಯಾಲ್ಯೂ ನನ್ನ ಹತ್ರ ಇರೋದು 200 ಸೀರೀಸಲ್ಲಿ ಕನೆಕ್ಟ್ ಮಾಡಿ ನನಗೆ 200 ಸಿಗುತ್ತೆ. ಸೊ ಅದರ್ ಸರ್ಕ್ಯೂಟನ್ನು ನೋಡುವ. ನೀವಿಲ್ಲಿ 2 100 ಓಮ್ ರೆಜಿಸ್ಟರ್ ನೋಡ್ಬೋದು. ಸೊ ಈಗ LED ಯ ಬ್ರೈಟ್ನೆಸ್ ಆಗೋಕ್ಕಿಂತ ತುಂಬ ಜಾಸ್ತಿ ಕಾಣ್ತಾ ಉಂಟು. ಸೊ ಈಗ ನಾವು LED ಯ ವೋಲ್ಟೇಜ್ ನೋಡುವ. ಸೊ ನೀವು ಅಲ್ಲಿ ವೋಲ್ಟೇಜ್ 2 ಅಂತ ನೋಡ್ತಿರ್ಬೋದು. ಸೊ ಇದು ಆ್ಯಕ್ಚುಲಿ ಇದರ ವಿ ಮ್ಯಾಕ್ಸಿಮಮ್. ಸೊ ಮ್ಯಾಕ್ಸಿಮಮ್ ವೋಲ್ಟೇಜಲ್ಲಿ ಇದೀಗ ವರ್ಕ್ ಆಗ್ತಾ ಉಂಟು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ಟೇ ಕ್ರಿಯೇಟಿವ್. ಐ ವಿಲ್ ಸಿ ಯು ನೆಕ್ಸ್ಟ್ ಟೈಮ್.